ಟ್ರಾಫಿಕ್ ಬೆಂಗಳೂರಿನ ಜನತೆಗೆ ಬಿಟ್ಟು ಬಿಡದಂತೆ ಕನಸಿನಲ್ಲೂ ಬಂದು ಕಾಡುವ ಸಮಸ್ಯೆ ಅಂತಂದ್ರೆ ಅದು ಟ್ರಾಫಿಕ್. ರಾತ್ರಿ ಮಲ್ಕೊಳ್ತಾ ಇದ್ರೆ ಬೆಳಗ್ಗೆ ಬೇಗನೆ ಎದ್ದು ಹೊರಡಬೇಕಪ್ಪ, ಯಾಕಂತಂದ್ರೆ ಟ್ರಾಫಿಕ್ ನಿಂದ ಸೇರಬೇಕಾದ ಸಮಯಕ್ಕೆ ಸೇರಬೇಕಾದ ಸ್ಥಳಕ್ಕೆ ಸೇರೋದಕ್ಕಾಗೋದಿಲ್ಲ ಅಂತ. ಯಾಕಂದ್ರೆ ಬೆಂಗಳೂರಿನ 75% ಜನರು ಉದ್ಯೋಗವನ್ನ ಆಧರಿಸಿನೇ ಬದುಕ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗಲೇಬೇಕು. ಟ್ರಾಫಿಕ್ ಹೆಚ್ಚಾದ್ರೆ ಏನು ಮಾಡಬೇಕು? ಟ್ರಾಫಿಕ್ ಹೆಚ್ಚಾದ್ರೆ ಸರ್ಕಾರಗಳು ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಬೇಕು. ರಸ್ತೆ ಅಗಲೀಕರಣ ಆಗಿರ್ಬೋದು ಅಥವಾ ನಮ್ಮಲ್ಲಿರುವಂತಹ ಬಹಳ ಅತ್ಯದ್ಭುತವಾದಂತಹ ಕಳಪೆ ಕಾಮಗಾರಿ ಅನ್ನೋದೇನಿದೆ ಅದನ್ನ ನಿಲ್ಲಿಸಬೇಕು. ಗುಂಡಿ ಮುಚ್ಚುವಂತಹ ಕಾರ್ಯಕ್ರಮಗಳೇನಿದೆ ಅದನ್ನ ಸೂಕ್ತ ರೀತಿಯಲ್ಲಿ ನಡೆಸಬೇಕು. ಆಗ ಒಂದು ರಾಜ್ಯ ಅಥವಾ ಒಂದು ಜಿಲ್ಲೆ ಆಗಿರಬಹುದು, ಅದರ ಜೊತೆಗೆ ನಮ್ಮ ಬೆಂಗಳೂರು ಅನ್ನೋದು ನಾವು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿ ಅಂತ ಹೇಳ್ತಾ ಇರ್ತೀವಿ. ಇಂತಹ ನಗರಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಮ್ಮ ಮಂತ್ರಿಗಳು ITBT ಸಚಿವರು ಕೊಟ್ಟ ಹೇಳಿಕೆ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಜಾಸ್ತಿ ಆಗ್ತಿದ್ಯಾ, ಹಾಗಾದ್ರೆ ಬೆಂಗಳೂರು ಅಭಿವೃದ್ಧಿ ಆಗ್ತಿದೆ ಅಂತ. ಟ್ರಾಫಿಕ್ ಜಾಸ್ತಿ ಆದ್ರೆ ಬೆಂಗಳೂರು ಅಭಿವೃದ್ಧಿ ಆದಂತ ಇದು ಮಾನದಂಡನ, ಪ್ರಗತಿಯ ಸಂಕೇತನ? ಇದು ಏನು ಮಾತು ಅಂತ ಆಡ್ತಾ ಇದ್ದೀರಿ ಸಚಿವರೇ? ಇದು ನಿಮಗೆ ಸರಿ ಅನ್ಸುತ್ತಾ? ಹಾಗಾದ್ರೆ ಒಂದು ನಗರದ ಒಂದು ಅಭಿವೃದ್ಧಿಯ ಸಂಕೇತ ಟ್ರಾಫಿಕ್ ಸಮಸ್ಯೆ ಒಂದೇನಾ? ಒಂದು ನಗರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಮಾನದಂಡಗಳು ಏನು, ಹೇಗಿರಬೇಕು ಒಂದು ನಗರ, ಹೀಗೆ ಅನೇಕ ವಿಚಾರಗಳು ಬರುತ್ತೆ. ಯಾಕಂತಂದ್ರೆ ಟ್ರಾಫಿಕ್ ಸಮಸ್ಯೆ ಅನ್ನೋದು ಇವತ್ತು ನೆನ್ನೆದಲ್ಲ. ಸೊ ಇವತ್ತೇನೋ ಸಡನ್ ಆಗಿ ಜಾಸ್ತಿ ಆಗಿದೆ, ನೆನ್ನೆ ಏನೋ ಸಡನ್ ಆಗಿ ಜಾಸ್ತಿ ಆಗಿದೆ ಅಲ್ಲ, ಇನ್ನೂ ಒಂದು 10 ವರ್ಷಕ್ಕೆ ಇನ್ನೂ ಹೆಚ್ಚಾಗೇ ಆಗುತ್ತೆ. ಹಂಗಂತ ಇದು ಅಭಿವೃದ್ಧಿ ಆಗ್ತಾ ಇದೆ, ಇದು ನಗರ ನಮ್ದು ಮುಂದುವರಿತಾ ಇದೆ, ನಾವಿನ್ನೂ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇದ್ರೆ ಇಂತಹ ಹೇಳಿಕೆಗಳನ್ನ ಕೊಟ್ರೆ ಜನ ನಿಜಕ್ಕೂ ಒಪ್ಪೋದಿಲ್ಲ. ಅಭಿವೃದ್ಧಿ ಆಗ್ತಾ ಇದೆ, ವಾಹನಗಳು ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ರಾಜ್ಯದ ಬೊಕ್ಕಸಕ್ಕೂ ಹಣ ಹರಿದು ಬರ್ತಾ ಇದೆ, ಹೆಚ್ಚು ಹರಿದು ಬರ್ತಾ ಇದೆ, ತೆರಿಗೆ ಜಾಸ್ತಿ ಕಟ್ತಾ ಇದ್ದೀವಿ ಅಂತ ಅರ್ಥ. ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಹಾಗಾದ್ರೆ ಹೆಚ್ಚುವರಿ ಆದಂತಹ ದುಡ್ಡು ಲೆಕ್ಕಕ್ಕಿಲ್ಲ, ಇಲ್ಲಿ ಹೆಚ್ಚುವರಿ ಆದಂತಹ ವಾಹನಗಳು ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದೆಯಾ? ನಿನ್ನೆ ರಾತ್ರಿ ಇಡೀ ಮಳೆ ಬಂದಿದೆ, ಮಳೆ ಬಂದು ಗುಂಡಿ ಬಿದ್ದಿದೆ, ಜನ ಓಡಾಡಕ್ಕಾಗ್ತಾ ಇಲ್ಲ ಇವತ್ತಿನ ದಿನ. ಗುಂಡಿ ಬಿದ್ದಿದೆ, ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತ ಖುಷಿಯಿಂದ ಓಡಾಡ್ಬೇಕಾ ಜನ? ಹಾಗಾದ್ರೆ ಇಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭಿಸ್ತಾ ಇದೀವಿ. ಇದೇ ಹೊತ್ತಿನ ವಿಶೇಷ, ಟ್ರಾಫಿಕ್ ಇದ್ರೆ ಅಭಿವೃದ್ಧಿನ. ಒಂದು ನಗರದ ಪ್ರಗತಿಯ ಸಂಕೇತ ಟ್ರಾಫಿಕ್ ಜಾಮ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾನ್ಯ ITBT ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು. ಇಲ್ಲಿ ಗುಂಡಿ ಮಯ ಆಗ್ಬಿಟ್ಟಿದೆ, ಗುಂಡಿ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಗುಂಡಿಗಳು ಬೀಳ್ತಾನೆ ಇದೆ, ಮಳೆ ಬರ್ತಾನೆ ಇದೆ, ಟ್ರಾಫಿಕ್ ಸಮಸ್ಯೆ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಈ ನಿಟ್ಟಿನಲ್ಲಿ ಏನು ಕ್ರಮಗಳಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬಿಟ್ಟು ಕರ್ನಾಟಕದ ಜನರು ಇದನ್ನ ಕೇಳಲೇಬೇಕು. ನಾವ್ ಹೇಳ್ಬೇಕು, ಈಗ ಡಂಗೂರ ಸಾರಿ ಹೇಳ್ಬೇಕು, ಕೇಳ್ರಪ್ಪೋ ಕೇಳಿ ಅಂತ. ಗುಂಡಿ ಗಂಡಾಂತರ ಆಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋದು ಅಭಿವೃದ್ಧಿನ? ಹಾಗಾದ್ರೆ ರಸ್ತೆ ಹಾಳಾಗ್ತಾ ಇರೋದು ಪ್ರಗತಿ ಸಂಕೇತನ? ಹಾಗಾದ್ರೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದ್ರೆ ಒಳ್ಳೇದಾ? ಅಂದ್ರೆ ನಾವು ಉದ್ಧಾರ ಆಗ್ತಾ ಇದೀವಿ ಅಂತ ಸುಮ್ಮನಿರ್ಬೇಕಾ? ಬೆಂಗಳೂರು ಪ್ರಗತಿಗೆ ಟ್ರಾಫಿಕ್ ಸಮಸ್ಯೆನೇ ದಿಕ್ಸೂಚಿ ಆಗ್ಬಿಟ್ಟಿದ್ಯಾ? ಟ್ರಾಫಿಕ್ ಸಮಸ್ಯೆ ಅಭಿವೃದ್ಧಿಯನ್ನ ತೋರಿಸುತ್ತಾ? ಹಾಗಾದ್ರೆ ಈ ಪ್ರಶ್ನೆಗಳು ನಾವೆಲ್ಲರೂ ಕೂಡ ಎತ್ತಬೇಕು. ಇವತ್ತು ಕಾಂಗ್ರೆಸ್ನ ದೊಡ್ಡ ಸಚಿವರ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? ಕರ್ನಾಟಕದ ಜನರೆಲ್ಲರೂ ಕೂಡ ಕಿವಿಗೊಟ್ಟು ಕೇಳಬೇಕು ಇದನ್ನ. ಕರ್ನಾಟಕದ ಜನತೆ, ಬೆಂಗಳೂರಿನ ಗಲ್ಲಿಯ ಜನತೆ ಇದನ್ನ ಕೇಳಬೇಕು. ಗುಂಡಿ ಗಂಡಾಂತರ ಆಗ್ತಾ ಇದೆ, ಗುಂಡಿ ಬಿದ್ದು ಹಾಳಾಗ್ತಾ ಇದೆ ರಸ್ತೆಗಳು, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಅಭಿವೃದ್ಧಿಯ ಸಂಕೇತ. ಗುಂಡಿ ಇದೆ ಇಲ್ಲಿ, ಆಹಾ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಆಗಿದ್ಯಾ 1 ಕಿಲೋಮೀಟರ್, ನಾವು ಅಭಿವೃದ್ಧಿ ಆಗ್ತಾ ಇದೀವಿ, ನಿಧಾನಕ್ಕೆ ಹೋಗೋಣ, ಆರಾಮಾಗಿ ಹೋಗೋಣ, ಸಹಿಸ್ಕೊಳ್ಳೋಣ. ಬೆಂಗಳೂರು ಅಭಿವೃದ್ಧಿ ಆಗೋದು ಯಾವಾಗ? ಹಂಗಾದ್ರೆ ಟ್ರಾಫಿಕ್ ಇದ್ರೇನೆ ಅಭಿವೃದ್ಧಿ ಆಗೋದು ಅಂತ ಹೇಳ್ಬೇಕಾ? ರಾಜ್ಯದ ಜನತೆ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಜನತೆ ಇಂತಹ ಮಾತುಗಳನ್ನ ಹೇಳ್ಕೊಂಡು ಓಡಾಡ್ಬೇಕಾಗತ್ತೆ ನಾಳೆ ದಿನ. ಯಾಕಂತಂದ್ರೆ ನಮ್ಮ ಸಚಿವರೇ ಇಂತಹ ಒಂದು ಪೂರಕ ಹೇಳಿಕೆಯನ್ನ ಕೊಟ್ಟಿರೋದೇ ಇದೆಲ್ಲದಕ್ಕೂ ಕೂಡ ಕಾರಣ. ಸಚಿವರೇ, ಇದೇನಾ ಹಾಗಾದ್ರೆ ಪ್ರಗತಿಯ ಸಂಕೇತ ಇದಾ? ನಾವು ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾದ
ಏನೇನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ತಗೊಳ್ಬೇಕು, ಕಡಿಮೆ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆವಾಗ ನೋಡಿ ಇಷ್ಟು ಜನ ಇದ್ದಾರೆ, ಇಷ್ಟು ವಾಹನ ಇದೆ, ಇಷ್ಟೆಲ್ಲ ದಟ್ಟಣೆ ಇದ್ರೂ ಕೂಡ ಎಷ್ಟು ಸುಂದರವಾಗಿದೆ ಬೆಂಗಳೂರು ನಗರ. ಆಹಾ, ಟ್ರಾಫಿಕ್ ಇಲ್ಲ, ಕಡಿಮೆ ಆಗಿದೆ, ಗುಂಡಿಗಳಿಲ್ಲ, ಇದು ಅಭಿವೃದ್ಧಿ ಅಂದ್ರೆ ಅಂತ ಆಗಬೇಕು. ಆದ್ರೆ ಇವರ ವ್ಯಾಖ್ಯಾನನೇ ಬೇರೆ ಆಗ್ತಾ ಇದೆ. ಅಂತಂದ್ರೆ ಜನರಿಗೆ ಇದನ್ನ ಹೇಳಿ ಸುಮ್ಮನೆ ಮಾಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ? ಹಿಂಗಾಗ್ತಾ ಇದೆ. ಅಂದ್ರೆ ಅದೇನೋ ಅಂತಾರಲ್ಲ, ಕುಣಿಯಕ್ಕೆ ಬರದೇ ಇರೋರು ನೆಲ ಡೊಂಕು ಅಂತ. ನೆಲನೇ ಡೊಂಕಿದೆ, ನಾನೇನ್ ಕುಣಿಯಕ್ಕಾಗತ್ತೆ? ಹಂಗೆ ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಟ್ರಾಫಿಕ್ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ನಾವೇನ್ ಮಾಡಕ್ಕಾಗತ್ತೆ ಬೆಂಗಳೂರು, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿದೆ. ಏನ್ ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಂಬರೋಣ. 5% of Bengaloru's population is a working population, is a young population. We are number 4 globally. And it is, it's a good problem to have, if you ask me. Like a lot of people say that Bengaluru is having a lot of traffic issues. Yes, we are having traffic issues because we are growing. But we need to solve it as well. We can't say that, as a government, we cannot say that, look, we are growing, that's why we should not be solving it. It's a good problem to have. To give you a context, last year, close to 77.92 million square feet of office space was sold to